ನಮಸ್ಕಾರ. ನಮ್ಮ ಪೂಜ್ಯ ಗುರುಗಳಾದ ಶಿವಂ ಗುರುಗಳಿಗೆ ವಂದಿಸುತ್ತಾ ನಾನು ನಾಡಿ ಪಂಡಿತ್ ಸುಪ್ರೀತ್. ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಂದರೆ ಮದುವೆ ಅಂದರೆ ಎಷ್ಟೋ ಜನ ಈ ಮದುವೆಕ್ಕಿಂತ ಮುಂಚೆ ಹುಡುಗಿಯರ ಅಮ್ಮನ ಜೊತೆ ಆಗಲಿ ಹುಡುಗಿಯರ ಅಪ್ಪನ ಜೊತೆ ಆಗಲಿ ಅಂದರೆ ಮದುವೆ ಆಗೋ ಹುಡುಗಿ ಅಪ್ಪ ಅಮ್ಮನ ಜೊತೆ ಚೆನ್ನಾಗೇ ಇರ್ತಾರೆ, ಹೊಂದಾಣಿಕೆ ಎಲ್ಲ ಚೆನ್ನಾಗೇ ಇರುತ್ತೆ. ಅದೇ ಮದುವೆ ಆದ ನಂತರ ಅವರಲ್ಲೇ ಕಿತ್ತಾಟ ಬರುತ್ತೆ. ಇವ್ರ ಮನೇಲಿ ಅತ್ತೆ ಸೊಸೆ ಜಗಳ, ಇವ್ರ ಮನೇಲಿ ಅಳಿಯ ಮತ್ತು ಮಾವ ಜಗಳ, ಈ ಥರ ಶುರುವಾಗುತ್ತೆ. ಇದು ಏನು ಶುರುವಾಗುತ್ತೆ ಅಂದರೆ ಇವರು ಇದಕ್ಕಿಂತ ಮುಂಚೆ ಜಾತಕ ವಿಶ್ಲೇಷಣೆ ಎಲ್ಲೂ ಮಾಡಿಸಿರಲ್ಲ. ಜಾತಕ ವಿಶ್ಲೇಷಣೆ ಎಷ್ಟು ಮುಖ್ಯ ಅಂದರೆ ಏನೇ ಈ ಸಮಸ್ಯೆ ಇದ್ರೂ ಆ ಜಾತಕ ವಿಶ್ಲೇಷಣೆ ಗೊತ್ತಾಗುತ್ತೆ. ಅವರಿಗೆ ಸಂಬಂಧಪಟ್ಟ ಗ್ರಹಗಳು ಇನ್ನೊಂದು ಗ್ರಹಕ್ಕೆ ಸಂಯೋಗ ಇದ್ದರೆ ಈ ಥರ ಅತ್ತೆ ಸೊಸೆ ಜಗಳ ಮತ್ತು ಮನೇಲಿ ಕಲಹ, ಮನೆ ಬಿಟ್ಟೋಗೋ ಅಂಥ ಚಾನ್ಸಸ್ಸು ತುಂಬ ಇರುತ್ತೆ. ಇವರು ಅತ್ತೆ ಮಾವ ಒಂದರಲ್ಲಿರ್ತಾರೆ, ಗಂಡ ಹೆಂಡತಿ ಸಪ್ರೇಟಾಗಿ ಹೋಗ್ತಾರೆ. ಇದಕ್ಕಿಂತ ಮುಂಚೆ ಜಾತಕ ವಿಶ್ಲೇಷಣೆ ಮಾಡಿದ್ರೆ ಇದು ಯಾವುದೂ ತೊಂದರೆನೇ ಇರಲ್ಲ. ಅದಕ್ಕೆ ಮದುವೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ 30 ವರ್ಷ ಏನಿರುತ್ತೋ ಅದಕ್ಕಿಂತ ಮದುವೆ ಆದಮೇಲೆ ಅನುಭವಿಸೋದಿರುತ್ತೆ ಗೊತ್ತಾ. 30 ವರ್ಷ ಅದು ತುಂಬ ಬಹುಮುಖ್ಯ. ಯಾಕೆಂದರೆ ಮದುವೆ ನಂತರ ಹೆಂಡತಿ ಆಯಸ್ಸು ಗಂಡಂಗೆ ಹೋಗ್ಬೋದು, ಗಂಡನ ಆಯಸ್ಸು ಹೆಂಡ್ತಿಗೆ ಹೋಗ್ಬೋದು. ಹೆಂಡ್ತಿ ತುಂಬ ರಫ್ ಇರ್ತಾಳೆ, ಮದುವೆಗಿಂತ ಮುಂಚೆ ಸಾಫ್ಟ್ ಇರ್ತಾಳೆ, ಮದುವೆ ನಂತರ ರಫ್ ಆಗ್ತಾಳೆ. ಗಂಡ ಸ್ಮೂತ್ ಇರ್ತಾನೆ, ಮದುವೆ ನಂತರ ಅವನು ರಫ್ ಆಗ್ತಾನೆ. ಇವೆಲ್ಲ ಆಗಬಾರ್ದು ಅಂದರೆ ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕು. ಜಾತಕ ವಿಶ್ಲೇಷಣೆ ಮಾಡಿಸ್ಬೇಕಂದ್ರೆ ಈ ಕೆಳಗಿನ ನಂಬರಿಗೆ ನನ್ನನ್ನು ಸಂಪರ್ಕಿಸಿ ನಮ್ಮ ಕಾಮಾಕ್ಷಿ ಕಾಲನಿರ್ಣಯ ಜ್ಯೋತಿಷಾಲಯವನ್ನು ಭೇಟಿ ನೀಡಿ. ಧನ್ಯವಾದಗಳು.